ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತಾರ. ಆದ್ರೆ ನಿಮ್ಗ ಆ ಗಾದೆ ಮಾತಿನ ಅರ್ಥ ಸರಿಯಾಗಿ ಗೊತ್ತಿಲ್ಲದೆ ಹೋದಾಗ ಅದು ನಿಮ್ಮ ಮೈಂಡ್ ಸೆಟ್ ಮೇಲೆ ಬಹಳ ಪ್ರಭಾವ ಬೀರ್ತದ. ನಾವು ನೋಡಿದಂಗ ಎಷ್ಟೋ ಹಿರಿಯರು ತಮ್ಮ ಮನಸ್ಥಿತಿಯನ್ನ ಬೆಳೆಸ್ಕೊಂಡಿರೋ ಕಾರಣ ತಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಕೇಳಿರೋ ಮಾತುಗಳಿರ್ಬಹುದು, ಅವರ ಅಪ್ಬ್ರಿಂಗಿಂಗ್ ಇರಬಹುದು, ಸರಿಯಾದ ಮಾರ್ಗದರ್ಶನ ಇರದೇ ಇರಬಹುದು, ಅಥವಾ ಇಂಥ ಗಾದೆ ಮಾತುಗಳನ್ನ ತಪ್ಪಾಗಿ ಅರ್ಥೈಸಿಕೊಂಡಿದ್ದೂ ಇರಬಹುದು. ಇವತ್ತ ನಾವು 6 ಗಾದೆ ಮಾತುಗಳ ಮರುಚಿಂತನೆ ಮಾಡೋಣ. ಈ ವಿಡಿಯೋದ ಉದ್ದೇಶ ನಿಮಗ ಮಿಸ್ ಗೈಡ್ ಮಾಡೋದು ಅಂತಲ್ಲ, ಮತ್ತ ವಿತಂಡವಾದದಿಂದ ಗಾದೆ ಮಾತುಗಳನ್ನ ತಿರುಚೋದೂ ಅಲ್ಲ. ಆದ್ರ ಅವಕ್ಕ ಇರೋ ಅರ್ಥವನ್ನ ಇವತ್ತಿನ ಕಾಲಕ್ಕೆ ತಕ್ಕಂಗ ನಿಮಗ ಮನವರಿಕೆ ಮಾಡಿಕೊಡೋದು ಆಗಿದೆ. ನೀವು ವಿವಾದ ಚಾನೆಲ್ಗೆ ಮೊದಲೇ ಸಲ ಬಂದಿದ್ರ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಈಗ ನಾ ಮೊದಲೇ ಅಂದಂಗ ಇದ ಗಾದೆ ಮಾತನ್ನ ತಗೊಳ್ರಿ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಇದರ ಶಬ್ದಾರ್ಥ ಹಳೆ ಕಾಲದ ಧರ್ಮ ಗ್ರಂಥಗಳಾದ ವೇದದ ಮಾತುಗಳು ಇವತ್ತಿನ ಕಾಲಕ್ಕೆ ಕೆಲವೊಮ್ಮೆ ಸರಿ ಹೊಂದದೇ ಇರಬಹುದು, ಆದ್ರೆ ಗಾದೆ ಮಾತುಗಳು ಯಾವಾಗಲೂ ಸುಳ್ಳಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ. ಈ ಗಾದೆ ಮಾತಿನ ಗೂಢಾರ್ಥ, ಗಾದೆಗಳು ಬರೀ ಕಾಲ್ಪನಿಕ ಮಾತುಗಳಲ್ಲ, ನಮ್ಮ ಹಿರಿಯರು ತಮ್ಮ ದಿನನಿತ್ಯದ ಜೀವನದಾಗ ತಲೆಮಾರುಗಳಿಂದ ನೋಡಿ ಅನುಭವಿಸಿರೋ ಸಾರ್ವಕಾಲಿಕ ಸತ್ಯದ ನುಡಿಮುತ್ತುಗಳು ಇದ್ದಂಗ. ಈ ಗಾದೆ ಮಾತಿನ ಜೀವನ ಪಾಠ ಹಿರಿಯರ ಅನುಭವದ ಮಾತುಗಳಿಗೆ ಬೆಲೆ ಕೊಡಬೇಕು. ಜೀವನದೊಳಗ ಕಷ್ಟ ಬಂದಾಗ ಅಥವಾ ಗೊಂದಲ ಉಂಟಾಗ ಈ ಗಾದೆಗಳ ಒಳಗ ಅಡಗಿರೋ ಹಿರಿಯರ ಮಾರ್ಗದರ್ಶನ ನಮಗ ಸರಿಯಾದ ದಾರಿ ತೋರಿಸ್ತದ. ಈಗ ಮುಖ್ಯ ವಿಷಯಕ್ಕೆ ಬರೋಣ. ಈ ಗಾದೆ ಮಾತಿನ ಅರ್ಥದ ಮರುಚಿಂತನೆ ಏನು? ಮರುಚಿಂತನೆ ಅಂದ್ರ ಗಾದೆಗಳು ಹಿರಿಯರ ಕಾಲದ ಸತ್ಯ ಆಗಿದ್ರೂ ಕೂಡ ಬದಲಾಗ್ತಾ ಇರೋ ಇವತ್ತಿನ ಮಾಡರ್ನ್ ಪ್ರಪಂಚಕ್ಕ ಅವು ಪೂರ್ತಿಯಾಗಿ ಅನ್ವಯಿಸುವುದಿಲ್ಲ. ಹಳೆ ನಿಯಮಗಳನ್ನ ಸಾರ್ವಕಾಲಿಕ ಸತ್ಯ ಅಂತ ಹೇಳಿ ಕಣ್ಣು ಮುಚ್ಚಿ ನಂಬ್ತಾ ಕೂತ್ಕೊಂಡ್ರ ಹೊಸ ಆವಿಷ್ಕಾರ ಅಥವಾ ಪ್ರಗತಿ ಸಾಧ್ಯ ಆಗುದಿಲ್ಲ. ಇವತ್ತಿನ ಟೆಕ್ನಾಲಜಿ ಮತ್ತು ಜಗತ್ತಿನ ಪರಿಸ್ಥಿತಿಗೆ ತಕ್ಕಂಗ ಹಳೆ ಆಲೋಚನೆಗಳನ್ನ ಬಿಟ್ಟು ಅವನ್ನ ಆಧಾರವಾಗಿ ಇಟ್ಕೊಂಡು ನಮ್ಮದಾದ ಹೊಸ ದಾರಿ ಮತ್ತು ತತ್ವಗಳನ್ನ ಮಾಡಿಕೊಳ್ಳೋದನ್ನ ನಿಜವಾದ ಬುದ್ಧಿವಂತಿಕೆ. ಇನ್ನು 2ನೇ ಗಾದೆ ಮಾತು ನೋಡೋಣ. ಇದು ಬಹಳ ಫೇಮಸ್ ಗಾದೆ ಮಾತು. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತಾರ. ಇದರ ಶಬ್ದಾರ್ಥ, ನಾವು ಮಲಗೋ ಹಾಸಿಗೆ ಎಷ್ಟು ಉದ್ದಿರ್ತದೋ ಅಷ್ಟ ಕಾಲನ್ನ ಚಾಚಬೇಕು. ಹಾಸಿಗೆ ಮೀರಿ ಕಾಲು ಚಾಚಿದ್ರೆ ಕಾಲು ನೆಲಕ್ಕೆ ತಾಗಿ ಅಥವಾ ಹಾಸಿಗೆಯಿಂದ ಹೊರಗಡೆ ಬಂದು ನಮಗೆ ನೆಗಡಿ ಆಗ್ಬೋದು, ಚಳಿ ಆಗ್ಬೋದು ಅಂತ. ಗೂಢಾರ್ಥ, ಮನುಷ್ಯ ಸಮಾಜದಲ್ಲಿ ಬದುಕಬೇಕಾದ್ರೆ ತನ್ನ ಆರ್ಥಿಕ ಪರಿಸ್ಥಿತಿ, ಆದಾಯ, ತನ್ನ ಶಕ್ತಿ, ಸಾಮರ್ಥ್ಯ ಎಷ್ಟದ ಅದನ್ನ ಸರಿಯಾಗಿ ತಿಳ್ಕೊಂಡು ಜೀವನ ಮಾಡಬೇಕು ಅಂತ. ಈ ಗಾದೆ ಮಾತು ಹೇಳೋ ಜೀವನ ಪಾಠ, ನಮ್ಮ ಸಂಪಾದನೆಗಿಂತ ಜಾಸ್ತಿ ಖರ್ಚು ಮಾಡಬಾರ್ದು. ಬರೀ ಶೋ ಆಫಿಗೆ ಅಥವಾ ಐಷಾರಾಮಿ ಜೀವನಕ್ಕಾಗಿ ಸಾಲ ಮಾಡಿ ಬದುಕಿದ್ರೆ ಮುಂದೆ ಒಂದು ದೊಡ್ಡ ಆರ್ಥಿಕ ತೊಂದರೆ ಅನುಭವಿಸ್ಬೇಕಾಗ್ತದ. ಇದ್ದಿದ್ರಾಗ ತೃಪ್ತಿಪಟ್ಟು ಉಳಿತಾಯ ಮಾಡೋದನ್ನ ನಿಜವಾದ ಬುದ್ಧಿವಂತ. ಈಗ ಈ ಗಾದೆ ಮಾತಿನ ಮರುಚಿಂತನೆ ಮಾಡೋಣ. ನಾವು ಬರೀ ಹಾಸಿಗೆ ಇದ್ದಷ್ಟ ಕಾಲ್ ಚಾಚ್ತಾ ಕೂತ್ಕೊಂಡ್ರೆ ಜೀವನದಾಗ ಮುಂದೆ ಬರ್ಲಿಕ್ಕೆ ಆಗುದಿಲ್ಲ. ನಮ್ಮ ಕನಸುಗಳು, ಮಹತ್ವಾಕಾಂಕ್ಷೆಗಳು ದೊಡ್ಡದಿದ್ದಾಗ ಕಾಲು ಮಡಚ್ಕೊಂಡು ಮಲ್ಕೋ ಬದಲು ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಮಾಡಬೇಕು. ಕಷ್ಟಪಟ್ಟು ದುಡಿದು ಹೆಚ್ಚಿನ ಹಣ ಗಳಿಸಿ ನಮ್ಮ ಅಳತೆ ತಕ್ಕಂಗ ದೊಡ್ಡ ಹಾಸಿಗೆಯನ್ನ ಪರ್ಚೇಸ್ ಮಾಡಲಿಕ್ಕೆ ಪ್ರಯತ್ನ ಪಡುವುದನ್ನ ಜೀವನದ ನಿಜವಾದ ಸಾರ್ಥಕತೆ ಆಗಬಹುದು. 3ನೇ ಗಾದೆ ಮಾತು, ಕೈ ಕೆಸರಾದರೆ ಬಾಯಿ ಮೊಸರು. ಇದರ ಶಬ್ದಾರ್ಥ, ಹೊಲ ಗದ್ದೆ ಒಳಗ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಕೈ ಕೆಸರು ಮಾಡ್ಕೊಂಡ್ರೆ ಮಾತ್ರ ಊಟದ ಸಮಯ ಒಳಗ ಬಾಯಿಗೆ ರುಚಿಯಾದ ಮೊಸರನ್ನ ಉಣ್ಲಿಕ್ಕೆ ಸಿಗುತ್ತದ ಅಂತ ಹೇಳಿ. ಇದರ ಗೂಢಾರ್ಥ, ಜೀವನದಾಗ ನೆಮ್ಮದಿ, ಸಮೃದ್ಧಿ ಮತ್ತ ಒಳ್ಳೆ ಫಲಿತಾಂಶ ಸಿಗಬೇಕಂತಂದ್ರ ಮೊದಲು ಮನುಷ್ಯ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಕಠಿಣ ಶ್ರಮ ಪಡ್ಲೇಬೇಕು. ಈ ಗಾದೆ ಮಾತು ಹೇಳೋ ಜೀವನ ಪಾಠ ಅಂದ್ರ ಸೋಮಾರಿತನನ್ನ ಬಿಟ್ಟು ಪ್ರಾಮಾಣಿಕವಾಗಿ ದುಡಿಬೇಕು. ಕಷ್ಟಪಡದ ಕೂತ್ರ ಯಶಸ್ಸು ಸಿಗುವುದಿಲ್ಲ. ಇವತ್ತು ನಾವು ಹಾಕೋ ಪರಿಶ್ರಮನ ನಾಳಿನ ಸುಖದ ಬದುಕಿಗೆ ದಾರಿ. ಈ ಗಾದೆ ಮಾತನ್ನ ಮರುಚಿಂತನೆ ಮಾಡೋಣ. ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಹೇಳುವಂಗ ಬರೀ ದೈಹಿಕವಾಗಿ ಕೈ ಕೆಸರು ಮಾಡ್ಕೊಂಡು ಕಷ್ಟಪಟ್ರ ಇವತ್ತಿನ ಕಾಲದಾಗ ಗೆಲ್ಲಿಕ್ಕೆ ಆಗುದಿಲ್ಲ. ಒಂದು ಹೊಲದಾಗ ದಿನಪೂರ್ತಿ ಬೆವರು ಸುರಿಸೋನ್ಕಿಂತ ಬುದ್ಧಿವಂತಿಕೆಯಿಂದ ಯಾರು ಯೋಚನೆ ಮಾಡಿ ಕೆಲಸ ಮಾಡ್ತಾರಲ್ಲ ಅವ್ರು ಬೇಗ ಮುಂದೆ ಬರ್ತಾರ, ಅವ್ರು ಜಾಸ್ತಿ ದುಡ್ಡು ಗಳಿಸ್ತಾರ. ಇವತ್ತಿನ ಕಾಂಪಿಟೇಟಿವ್ ಜಗತ್ತಿನೊಳಗ ಬರೀ ಹಾರ್ಡ್ ವರ್ಕ್ ಮಾಡಿದ್ರೆ ಸಾಕಾಗುದಿಲ್ಲ, ಅದರ ಜೊತೆ ಸ್ಮಾರ್ಟ್ ವರ್ಕ್ನು ಮಾಡಬೇಕು. ಹೊಸ ಟೆಕ್ನಾಲಜಿಗಳನ್ನ ಬಳಸ್ಕೊಂಡು, AI ಅನ್ನ ಬಳಸ್ಕೊಂಡು ಬರೀ ಕತ್ತೆಗತ್ತೆ ದುಡಿಯೋದಕ್ಕಿಂತನೂ ಜಾಣ್ಮೆಯಿಂದ ಕೆಲಸ ಮಾಡಬೇಕು. ಹಾರ್ಡ್ ವರ್ಕ್ ಜೊತೆ ಸ್ಮಾರ್ಟ್ ವರ್ಕ್ ಇದ್ದಾಗ ಮಾತ್ರ ಕೆಲಸದೊಳಗ ದೊಡ್ಡ ಯಶಸ್ಸು ಸಿಗುತ್ತದೆ. 4ನೇ ಗಾದೆ ಮಾತು, ತುಂಬಿದ ಕೊಡ ತುಳುಕುವುದಿಲ್ಲ. ಇದರ ಶಬ್ದಾರ್ಥ, ಪೂರ್ತಿ ತುಂಬಿರೋ ಕೊಡನ್ನ ತಲೆ ಮೇಲೆ ಯಾರಾದ್ರೂ ತಗೊಂಡು ಹೊಂಟಾಗ ಅದ್ರೊಳಗಿರೋ ನೀರು ಚೆಲ್ಲುವುದಿಲ್ಲ ಅಂತ ಹೇಳಿ. ಅದರ ಗೂಢಾರ್ಥ, ದೊಡ್ಡ ಮಟ್ಟದ ಜ್ಞಾನ, ಪಾಂಡಿತ್ಯ ಮತ್ತು ಸಂಸ್ಕಾರ ಇರೋ ಮನುಷ್ಯರು ಯಾವತ್ತೂ ಅಹಂಕಾರ ಪಡುವುದಿಲ್ಲ. ಅವರು ನಾ ಹಿಂಗ ಹಂಗ ಅಂಥೇಳಿ ತಮ್ಮ ಬಗ್ಗೆ ತಾವ ದೊಡ್ಡದಾಗಿ ಮಾತಾಡುವುದಿಲ್ಲ. ಈಗ ಅದೇ ಮಾತಿನ ಜೀವನ ಪಾಠ, ಅಲ್ಪಜ್ಞಾನ ಇರೋರು ಅಥವಾ ಅಷ್ಟಕಷ್ಟ ಶಕ್ತಿ ಇರೋರನ್ನ ಸಮಾಜದಲ್ಲಿ ಜಾಸ್ತಿ ಸದ್ದು ಮಾಡೋದು ಮತ್ತು ಆಡಂಬರ ತೋರಿಸೋದು. ನಾವು ಯಾವಾಗಲೂ ವಿನಯವನ್ನ ಬೆಳೆಸ್ಕೊಂಡು ಗಂಭೀರವಾಗಿ ಬದುಕುವುದನ್ನ ಕಲಿಬೇಕು. ಈಗ ಅದೇ ಮಾತಿನ ಮರುಚಿಂತನೆ ಮಾಡೋಣ. ಇವತ್ತಿನ ಮಾರ್ಕೆಟಿಂಗ್ ಜಗತ್ತೊಳಗ ಬರೇ ತುಂಬಿದ ಕೊಡಾಗಿ ನೀವು ಸುಮ್ಮನೆ ಕೂತ್ರ
ಯಾರಿಗೂ ನಿಮ್ಮ ಬಗ್ಗೆ ಗೊತ್ತಾಗೋದಿಲ್ಲ. ನಿಮ್ಮ ಹತ್ರ ಎಷ್ಟ ಜ್ಞಾನ ಅಥವಾ ಟ್ಯಾಲೆಂಟ್ ಇದ್ರೂ ಅದನ್ನ ಸರಿಯಾದ ಸಮಯದಾಗ ಪ್ರದರ್ಶಿಸದ ಹೋದ್ರ ನಿಮಗೆ ಸಿಗಬೇಕಾದ ಅಪಾರ್ಚುನಿಟಿಗಳು ಕೈತಪ್ಪಿ ಹೋಗ್ಬೋದು. ತುಂಬಿದ ಕೊಡ ತುಳಕ್ಬಾರ್ದು ಖರೆ, ಆದ್ರೆ ಅದರಲ್ಲಿರೋ ಅಮೃತವನ್ನ ಜನರಿಗೆ ತಿಳಿಸದೇ ಇದ್ರೆ ಅದರಿಂದ ಯಾವುದೇ ಪ್ರಯೋಜನ ಆಗುದಿಲ್ಲ. ಹಂಗಾಗಿ ವಿನಯದ ಜೊತೆಗೆ ನಮ್ಮ ಸಾಮರ್ಥ್ಯವನ್ನ ಜಗತ್ತಿಗೆ ತೋರಿಸೋ ಆತ್ಮವಿಶ್ವಾಸ ಇವತ್ತಿನ ಕಾಲಕ್ಕೆ ಬಹಳ ಮುಖ್ಯ. 5ನೇ ಗಾದೆ ಮಾತು, ಹನಿ ಹನಿ ಕೂಡಿದರೆ ಹಳ್ಳ, ತೆನೆ ತೆನೆ ಸೇರಿದರೆ ಬಳ್ಳ. ಇದರ ಶಬ್ದಾರ್ಥ ಮಳೆಯ ಒಂದೊಂದು ಹನಿ ಸೇರಿದ್ರೆ ಒಂದು ದೊಡ್ಡ ಹಳ್ಳ ಆಗ್ತದ, ಹಂಗ ಒಂದೊಂದು ಧಾನ್ಯದ ತೆನೆ ಸೇರಿದ್ರೆ ಒಂದು ದೊಡ್ಡ ಚೀಲ ತುಂಬುತ್ತದೆ. ಈ ಗಾದೆ ಮಾತಿನ ಗೂಢಾರ್ಥ ಸಣ್ಣ ಸಣ್ಣ ಪ್ರಯತ್ನಗಳು ಅಥವಾ ಸಣ್ಣ ಸಣ್ಣ ಉಳಿತಾಯಗಳು ಕಾಲ ಕಳೆದಂಗ ದೊಡ್ಡ ಸಾಧನೆ ಅಥವಾ ದೊಡ್ಡ ಸಂಪತ್ತಾಗಿ ಬದಲಾಗ್ತವ. ಇದರ ಜೀವನ ಪಾಠ ಯಾವ್ದ ಸಣ್ಣ ವಿಷಯ ಅಥವಾ ಉಳಿತಾಯವನ್ನ ಇಷ್ಟ ಅಂತ ಹೇಳಿ ನಿರ್ಲಕ್ಷ್ಯ ಮಾಡಬಾರದು. ದಿನ ಮಾಡೋ ಸಣ್ಣ ಸಣ್ಣ ಪ್ರಯತ್ನಗಳ ಮುಂದೆ ದೊಡ್ಡ ಯಶಸ್ಸನ್ನ ತಂದು ಕೊಡ್ತಾವ. ಈ ಗಾದೆ ಮಾತನ್ನ ಮರುಚಿಂತನೆ ಮಾಡೋಣ. ಇವತ್ತಿನ ಕಾಲದಾಗ ಬರೀ ದುಡ್ಡು ಉಳಿಸಿ ಹಳ್ಳ ಮಾಡಿದ್ರಷ್ಟ ಸಾಕಾಗುದಿಲ್ಲ, ಅದಕ್ಕೆ ಬರೀ ಸೇವಿಂಗ್ಸ್ ಅಂತಾರ. ಆದ್ರ ಆ ಹಳ್ಳವನ್ನ ದೊಡ್ಡ ಸಮುದ್ರ ಮಾಡ್ಬೇಕಂದ್ರ ಕಂಪೌಂಡಿಂಗ್ ಮಾಡೋ ಜಾಣ್ಮೆ ಬೇಕು. ಅಂದ್ರ ನಾವು ಹನಿ ಹನಿಯಾಗಿ ಉಳಿಸದ ಹಣವನ್ನ ಬರೀ ಡಬ್ಬಿ ಒಳಗ ಅಥವಾ ಬ್ಯಾಂಕ್ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಇಡ್ದನ ಸರಿಯಾದ ಕಡೆ ಹೂಡಿಕೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಆ ಹೂಡಿಕೆ ಮೇಲೆ ಬಡ್ಡಿಗೆ ಬಡ್ಡಿ ಸೇರ್ತಾ ಹೋದಾಗ ಆ ದುಡ್ಡು ತನ್ನಷ್ಟಕ್ಕೆ ತಾನ ಮರಿ ಹಾಕಿ ಬೆಳೀತದ. ಅದಕ್ಕೆ ಕಂಪೌಂಡಿಂಗ್ ಅಂತಾರ. ಬರೀ ಸೇವಿಂಗ್ಸ್ ಮಾಡಿದ್ರ ಹಣ ಅಷ್ಟೇ ಇರ್ತದ, ಅಲ್ಲೇ ಇರ್ತದ. ಟೈಮ್ ವ್ಯಾಲ್ಯೂ ಆಫ್ ಮನಿ ಅಪ್ಲೈ ಆಗುವಂಗ ಆ ಹಣ ತನ್ನ ಮೌಲ್ಯವನ್ನ ವರ್ಷ ಕಳೆದಂಗ ಕಳ್ಕೋತದ. ಅದ ಕಂಪೌಂಡಿಂಗ್ ಜೊತೆಗೆ ನೀವು ಇನ್ವೆಸ್ಟ್ ಮಾಡಿದ್ರ ಆ ಹಣ ನಿಮಗಾಗಿ ದುಡಿದು ಅದರ 10 ಪಟ್ಟು 20 ಪಟ್ಟು 100 ಪಟ್ಟು ಆಗ್ಬಹುದು. ಇವತ್ತಿನ ವಿಡಿಯೋ ಕಡಿ ಗಾದೆ ಮಾತು, ಆಳಾಗಿ ದುಡಿ ಅರಸನಾಗಿ ಉಣ್ಣು. ಇದರ ಶಬ್ದಾರ್ಥ ಮೊದ್ಲ ಒಬ್ಬ ಸೇವಕನ ಹಂಗ ಮೈ ಮುರಿದು ಕಷ್ಟ ಪಡ್ಬೇಕು, ಆಮೇಲೆ ಅದರ ಫಲವಾಗಿ ರಾಜನ ತರ ನೆಮ್ಮದಿಯಿಂದ ಊಟ ಮಾಡ್ಬೇಕು. ಇದರ ಗೂಢಾರ್ಥ ಜೀವನದ ಆರಂಭದ ದಿನದೊಳಗ ಶಿಸ್ತು ಮತ್ತ ಕಠಿಣ ಪರಿಶ್ರಮ ಪಟ್ರ ಮುಂದೆ ಒಂದು ದಿನ ಸಮಾಜದಾಗ ದೊಡ್ಡ ಸ್ಥಾನ ಗೌರವ ಸಿಗ್ತದ. ಜೀವನ ಪಾಠ, ಯೌವನದೊಳಗ ಕಷ್ಟ ಪಡ್ಲಿಕ್ಕೆ ಯಾವಾಗ್ಲೂ ಹಿಂದೆ ಸರಿಬಾರ್ದು. ಇವತ್ತು ನೀವು ಕಷ್ಟಪಟ್ಟ ದುಡಿದ್ರನ ನಾಳೆ ಸುಖವಾಗಿ ಬದುಕಬಹುದು ಅಂತೆಲ್ಲ. ಈಗ ಅದೇ ಮಾತನ್ನ ಮರುಚಿಂತನೆ ಮಾಡೋಣ. ಆಳಾಗಿ ದುಡಿ. ಈ ಟೈಮ್ನಾಗ ಏನಾಗ್ತದಂದ್ರ ನಮ್ಮ ಆಲೋಚನೆಗಳು ನಮ್ಮನ್ನ ರೂಪಿಸ್ತಾವ. ನಾವ್ ಯಾವಾಗ್ಲೂ ಒಬ್ಬ ಆಳಿನ ತರನ ಯೋಚನೆ ಮಾಡಿ ದುಡಿತಾ ಇದ್ರ ಜೀವನ ಪೂರ್ತಿ ಆಳಾಗಿನ ಉಳಿದ್ ಬಿಡ್ತೀವಿ. ಎಷ್ಟ ದೊಡ್ಡ ಅರಸನ ತರ ಊಟ ಮಾಡಿದ್ರು ಆ ನಮ್ಮ ಒಳಗಿರೋ ಬಡತನದ ಮನಸ್ಥಿತಿ, ಸ್ಕೇರ್ಸಿಟಿ ಮೈಂಡ್ ಸೆಟ್ ಅದು ಮಾತ್ರ ಬದಲಾಗುದಿಲ್ಲ. ಇಲ್ಲೇ ಮ್ಯಾನಿಫೆಸ್ಟೇಷನ್ ಅನ್ನೋ ಒಂದು ಟರ್ಮ್ ಬಹಳ ಮುಖ್ಯ ಆಗ್ತದ. ಅದರರ್ಥ ನಾವು ಏನನ್ನ ನಂಬುತ್ತೀವೋ ಅದ ನಮ್ಮ ಬದುಕಿನಾಗ ನಿಜ ಆಗ್ತಾ ಹೋಗ್ತದ. ನಾವು ಕಷ್ಟಪಟ್ಟು ಕೆಲಸ ಮಾಡ್ಬೇಕು ನಿಜ, ಆದ್ರೆ ನಮ್ಮ ಮನಸ್ಥಿತಿ ಯಾವತ್ತೂ ಒಬ್ಬ ಅರಸನ ಥರನ ಇರಬೇಕು. ನಾನು ಒಬ್ಬ ವಿನ್ನರ್, ನನ್ನ ಕಡೆ ಸಮೃದ್ಧಿ ಅದ, ನಾನು ಆರಾಮಾಗಿ ಬದುಕಲಿಕ್ಕೆ ಹುಟ್ಟಿದವನು ಅನ್ನೋ ಒಂದು ರಾಜಗಾಂಭೀರ್ಯದ ಯೋಚನೆ ನಮ್ಮಲ್ಲಿದ್ದಾಗ ಮಾತ್ರ ನಾವು ಪಡೋ ಶ್ರಮಕ್ಕೆ ಸರಿಯಾದ ಬೆಲೆ ಸಿಗ್ತದೆ. ಬರೀ ಆಳಾಗಿ ದುಡಿದು ಅರಸನಾಗಿ ಊಟ ಮಾಡೋದಲ್ಲ, ಒಬ್ಬ ಅರಸನ ಥರನ ಯೋಚನೆ ಮಾಡಿ ಆ ಆಲೋಚನೆಗಳನ್ನ ನಮ್ಮ ಬದುಕಿನಾಗ ಸಾಕಾರ ಮಾಡ್ಕೊಳ್ಳೋದನ್ನ ನಿಜವಾದ ಮೈಂಡ್ ಸೆಟ್, ಅದ ನಿಜವಾದ ಮ್ಯಾನಿಫೆಸ್ಟೇಷನ್. ಸೊ ಈ ರೀತಿ ನೀವು ಪ್ರತಿಯೊಂದು ಗಾದೆ ಮಾತುಗಳನ್ನ ಕೂಲಂಕಷವಾಗಿ ವಿಚಾರಿಸಿ ನೋಡಿದಾಗ ಅವರು ಆಗಿನ ಕಾಲಕ್ಕೆ ಹೇಳೋ ಅರ್ಥನ ಬೇರೆ ಇತ್ತು, ಇವತ್ತು ನೀವು ಅರ್ಥ ಮಾಡ್ಕೊಳ್ಳೋದನ್ನ ಬೇರೆ ಆಗ್ತದ. ಸೊ ಎಲ್ಲಾ ಗಾದೆ ಮಾತುಗಳನ್ನ ಕೇಳಿ ಅದ್ರೊಳಗೆ ಏನು ಪಾಸಿಟಿವ್ ಅದ, ರಿಯಲಿಸ್ಟಿಕ್ ಅದ, ಪ್ರಾಕ್ಟಿಕಲ್ ಅದ, ಅದನ್ನ ಮಾತ್ರ ನೀವು ತಗೊಂಡು ಮರುಚಿಂತನೆ ಮಾಡಿ ಅದನ್ನ ಜೀವನದೊಳಗೆ ಅಳವಡಿಸ್ಕೊಂಗ ಆಗ್ಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಬೇರೆದವ್ರ ಜೊತೆಗೂ ಹಂಚ್ಕೊಳ್ರಿ. ಇಂಥ ಆಲೋಚನೆಗಳನ್ನ ವಿಡಿಯೋಗಳನ್ನ ನೋಡ್ತಾ ಇರ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.